ನಾಕಲೋಕೈಕಯೇ ಕಾಳ್ವ ದೈವ ಬಾಂಧವಂ ಖಂಡ ಖಂಡ ದಂಡಪಾಣಿ ವೀರಭದ್ರ ಕೇಶವಂ ಕೃತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕರ್ಮ ನಾಶಕಂ ಮದಾಂಧ ಭಂಡರುಂಡ ಛೇದ ಭಕ್ತ ಬೃಂದ ಪೋಷಿತಂ ಶಿವಂ ಶಿವಂ. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಕಾಳಪ್ನಹಳ್ಳಿ ಗ್ರಾಮದಲ್ಲಿ ಭದ್ರಕಾಳಿ ಸಮೇತ ಮುಕ್ಕಂಡೇಶ್ವರ ದೇವಸ್ಥಾನಕ್ಕೆ ನಾವು ಆಗಮಿಸಿದ್ದೇವೆ. ಅದರ ಮಹತ್ವವನ್ನು ಪ್ರಧಾನ ಅರ್ಚಕರು ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಅಮ್ಮನವ್ರ ಬಗ್ಗೆ ತಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ದೇವಿಯರ ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಾಂಗಲ್ಯೆ ಶಿವೇ ಸರ್ವಪ್ರಸಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇ ನಮಸ್ಥಿತಂ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ. ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥ ಮುಕ್ಕಂಡೇಶ್ವರ ಸಮೇತ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು 14 ವರ್ಷದ ಕಾಲದಿಂದ ಅಮ್ಮನವರ ಸಂಕಲ್ಪದಂತೆ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಾ ಇದುವರೆಗೂ ಸಹ ಬರುತ್ತಿರುವಂಥ ಪುಣ್ಯಕ್ಷೇತ್ರ ಅಂತಂದರೆ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಶಿವಶಕ್ತಿ ಅಂತಂದರೆ ಸಾಮಾನ್ಯವಾಗಿ ಪಕ್ಕದಲ್ಲಿ ಗರ್ಭದ ಗುಡಿ ಮಾಡಿರ್ತಾರೆ, ಬಲಭಾಗದಲ್ಲಿ ಶಿವ ಇರ್ತಾನೆ, ಎಡಭಾಗದಲ್ಲಿ ಅಮ್ಮನವರು ಇರ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದೇ ಜಾಗದಲ್ಲಿ ಶಿವನ ಶಕ್ತಿ ಸಹ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಯಾವ ಸಮಸ್ಯೆಗಳನ್ನು ಒತ್ತಿ ಬರ್ತಾರೋ, ಯಾವ ಕಷ್ಟಗಳಿಂದ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಆ ಶಿವನ ಅನುಗ್ರಹ, ಅಮ್ಮನ ಅನುಗ್ರಹ ಶೀಘ್ರವಾಗಿ ಆಗುವಂಥದ್ದು ಬಹಳಷ್ಟು ನೋಡಿದ್ದೇವೆ. ಇಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಬರುವಂಥದ್ದು. ಆರೋಗ್ಯ ಸಮಸ್ಯೆ ಅಂತಂದರೆ ₹3 ಕಾಣಿಕೆಯನ್ನು ಕಟ್ಟುವಂಥದ್ದು. ಅಂದರೆ ಕಾಣಿಕೆ ಅಂತಂದರೆ ಕಾಣಿಕೆಯಲ್ಲಿ ಕರ್ಮ ಕಳೆಯುವಂಥದ್ದು ಇರ್ತದೆ. ಇಂದಿನ ಕಾಲದಿಂದ ಬಂದಿರುವಂಥದ್ದು ಪದ್ಧತಿಗಳಿವಲ್ಲ. ಇಂದಿನ ಕಾಲದಲ್ಲಿ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ, ಏನಾದರೂ ಸಮಸ್ಯೆ ಆಗಿತ್ತಂತಂದರೆ ₹11 ಹಳದಿ ಬಟ್ಟೆಯಲ್ಲಿ ಕಟ್ಟಿ ಆ ಯಾವುದೇ ದೇವತೆ ಅವರ ಮನೆ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು ಇರ್ತದೆ. ಬೆಳಗ್ಗೆ ಅಷ್ಟಿಗೆ ಅವ್ರಿಗೆ ವಾಸಿ ಆಗುವಂಥದ್ದು ಬಹಳಷ್ಟು ವಿಚಾರಗಳನ್ನು ನೋಡುವಂಥದ್ದು. ಈ ಕ್ಷೇತ್ರದಲ್ಲಿ ಕಾಣಿಕೆ ರೂಪದಲ್ಲಿ ಆರೋಗ್ಯ ಸಮಸ್ಯೆ ಇರುವಂಥವ್ರು ₹3 ಕಾಣಿಕೆಯನ್ನು ಕಟ್ತಾರೆ. ಆರೋಗ್ಯ ಅಂತಂದರೆ ಮಾನವನಿಗೆ ಬೇಕಾದಂಥ ಮುಖ್ಯವಾದಂಥದ್ದು ಆರೋಗ್ಯ. ಆರೋಗ್ಯ ಸೂರ್ಯಚಂದ್ರ ಮಂಗಳ ಅಂತಂದರೆ ಆರೋಗ್ಯವನ್ನು ಕೊಡುವಂಥವನು. ಹಾಗಾಗಿ ₹3 ಕಾಣಿಕೆ ಕಟ್ಟಿ ಇಲ್ಲಿ 9 ಪ್ರದಕ್ಷಿಣೆನ ಹಾಕಿ ಅದಾದ ನಂತರ ಅಮ್ಮನವರ ಸಂಕಲ್ಪವನ್ನು ಮಾಡಿ, ಸಂಕಲ್ಪ ಆದ ನಂತರ ದೇವರಿಗೆ ಅದನ್ನು ಮುಡಿಸಿಕೊಡ್ತಾರೆ. ಅದಾದ ನಂತರ ಅಲ್ಲಿ ತ್ರಿಶೂಲಿಗೆ ಕಟ್ಟುವಂಥದ್ದು. ಆ ಕಟ್ಟಾದ ನಂತರ ಬೂದುಕುಂಬಳಕಾಯಿ ದೀಪ ಹಚ್ಚುವಂಥದ್ದು. ಬೂದುಕುಂಬಳಕಾಯಿ ಅಂತಂದರೆ ಕೂಷ್ಮಾಂಡ ಅಂತಂದರೆ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಪ್ರಿಯವಾದಂಥದ್ದು ಬೂದುಕುಂಬಳಕಾಯಿ ದೀಪ. ಅದರಲ್ಲಿ ಬೂದುಕುಂಬಳಕಾಯಿ ದೀಪವನ್ನು ಹಚ್ಚಿದಾಗ ನಮ್ಮಲ್ಲಿರುವಂಥ ಸಮಸ್ಯೆ, ಯಾವುದೋ ಸಮಸ್ಯೆ ಆಗಿರುತ್ತೆ, ಯಾವುದೋ ಜನ್ಮದಲ್ಲಿ ನಾವೇನು ಮಾಡಿರ್ತೀವಿ, ಯಾವುದೋ ಒಂದು ಕಡೆಯಿಂದ ಸಮಸ್ಯೆ ಆಗ್ತಿರ್ತದೆ, ಆ ಸಮಸ್ಯೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ದೀಪವನ್ನು ಹಚ್ಚಿದಾಗ, ಯಾಕಂತಂದರೆ 365 ದಿನ ಬತ್ತಿಗಳನ್ನು ಹಾಕಿ 3 ಥರ ಎಣ್ಣೆಯನ್ನು ಹಾಕಿ ಆ ಕೂಷ್ಮಾಂಡ ದೀಪವನ್ನು ಹಚ್ಚಿದಾಗ ದೇವಿಗೆ ಅರ್ಪಣೆ ಮಾಡಿದಾಗ ನೀವು ಏನು ಹರಕೆಯನ್ನು ಕಟ್ಟಿದ ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ಇಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ಕಾಣಿಕೆಯನ್ನು ಕಟ್ಟುವಂಥದ್ದು ಇರ್ತದೆ. ಇಲ್ಲಿ ಆರೋಗ್ಯ ಸಮಸ್ಯೆಗೆ ₹3 ಕಾಣಿಕೆ ಕಟ್ಟುವಂಥದ್ದು. ಮತ್ತು ಭೂಮಿ ವಿಚಾರ ಅಂತಂದರೆ ಬುಧನ ಸಂಕೇತ ಬಂದು 4 ಕಟ್ಟಿದಾಗ ಆ ಭೂಮಿ ವಿಚಾರಗಳನ್ನು ಬಗೆಹರಿಸುವಂಥದ್ದು. ಮತ್ತು ಆ ಕೆಲಸ ಕಾರ್ಯಗಳಾಗಬೇಕಂದ್ರೆ ಗುರು ಅನುಗ್ರಹ ಇರಬೇಕು. ಆ ಗುರು ಅನುಗ್ರಹ ಇರಬೇಕಂತ ₹5 ಕಾಣಿಕೆಯನ್ನು ಕಟ್ತಾರೆ. ಮತ್ತು ಹಣಕಾಸು ವ್ಯವಹಾರ ಅಭಿವೃದ್ಧಿ ಆಗಬೇಕಂತಂದ್ರೆ ₹6 ಕಾಣಿಕೆಯನ್ನು ಕಟ್ತಾರೆ. ಮತ್ತು ಸಂತಾನ ವಿಚಾರ ಮತ್ತು ಕೋರ್ಟ್ ವಿಚಾರ, ಮದುವೆ ಆಗ್ತಾ ಇಲ್ಲ, ಹಲವಾರು ಸಮಸ್ಯೆಗಳಿಗೆ ₹7 ಕಟ್ತಾರೆ. ಅದಾದ ಮೇಲೆ ಶತ್ರುಗಳ ಬಾಧೆ, ಈಗ ಸುಮ್ಮನೆ ಶತ್ರುಗಳು ನಮ್ಮನ್ನು ಕಾಟ ಕೊಡುವಂತಿರ್ತದೆ, ನಮ್ಮ ಬಗ್ಗೆ ಇಲ್ಲದ ಸಲ್ಲದನ್ನು ಹೇಳ್ಕೊಂಡು ತಿರುಗಾಡ್ದಂತಿರ್ತದೆ, ಅಂಥವರಿಗೆ ₹8 ಕಾಣಿಕೆಯನ್ನು ಕಟ್ತಾರೆ. ಮತ್ತು ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಅಭಿವೃದ್ಧಿಗೆ, ಆರ್ಥಿಕ ಸಮಸ್ಯೆ ಮನೆಯನ್ನು ಕಟ್ಟುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ₹11 ಕಾಣಿಕೆಯನ್ನು ಕಟ್ಟಿ ಇಲ್ಲಿ 5 ವಾರ ಸೇವೆ ಮಾಡುವಂಥದ್ದು ಪದ್ಧತಿ. 5 ವಾರದೊಳಗೆ ಅವರ ಕೆಲಸ ಸಂಪೂರ್ಣವಾಗಿ ಆ ಶಿವನ ಅನುಗ್ರಹ, ಅಮ್ಮನವರ ಅನುಗ್ರಹದಿಂದ ಆಗುವಂಥದ್ದು ಬಹಳಷ್ಟು ವಿಶೇಷ. 5 ವಾರ ಬಂದು ಶ್ರದ್ಧೆ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿ ಆ ದೀಪವನ್ನು ಹಚ್ಚುವಂಥದ್ದು ಬಹಳಷ್ಟು ವಿಶೇಷ. ಮೊದಲನೇ ವಾರ ಕುಂಬಳಕಾಯಿ, 3 ದಿನ ಕೂಷ್ಮಾಂಡದ ದೀಪವನ್ನು ಹಚ್ಚಿ ಅಗರ್ವ ಸರ್ವ ಮಂಗಳಂ
ವಿನಾಶಕಾಲ ಭೀಕರಂ. 4ನೇ ದಿನ ನಿಂಬೆಹಣ್ಣಿನ ದೀಪ ಮತ್ತು 5ನೇ ದಿನ ಬೆಲ್ಲದ ದೀಪ. ಬೆಲ್ಲದ ದೀಪ ಅಂದರೆ ಶಿವನಿಗೆ ಪ್ರಿಯವಾದಂಥದ್ದು. ಯಾರೇ ಆಗಲಿ ಬಂದು ಶ್ರದ್ಧೆ ಭಕ್ತಿಯಿಂದ ಅಮ್ಮನವರನ್ನು ಸಂಕಲ್ಪ ಮಾಡಿ ಆ ದೀಪಗಳನ್ನು ಹಚ್ಚಿದಾಗಿದ್ರೆ ಅವರ ಸಮಸ್ಯೆಗಳ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಬಹಳಷ್ಟು ಇದುವರೆಗೂ ಗೊತ್ತಾಗಿದೆ. ಬಹಳಷ್ಟು ಅಮ್ಮನವರ ಅನುಗ್ರಹ ಆಗಿದೆ. ಪ್ರತಿಯೊಬ್ಬರಿಗೂ ಸಹ ಅವರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳ ನಿವಾರಣೆ ಮಾಡಿ ಬೇಗ ವರಗಳನ್ನು ಕೊಡುತ್ತಾ ಅವರ ಇಷ್ಟಾರ್ಥಗಳನ್ನು ಕೊಟ್ಟು ಆ ಶಿವನ ಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಹಾಗಾಗಿ ಈ ಆಷಾಢದ ಮಾಸದಲ್ಲಿ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಪೂಜೆಗಳನ್ನು ಇಡುವಂಥದ್ದು ಬಹಳಷ್ಟು ವಿಶೇಷ. 4 ಆಷಾಢ ಶುಕ್ರವಾರದಲ್ಲಿ ಒಂದೊಂದು ದಿವಸ ಒಂದೊಂದು ಶುಕ್ರವಾರ ಒಂದೊಂದು ಅಲಂಕಾರವನ್ನು ಮಾಡಿ, ಮೊದಲನೇ ದಿವಸ ಮಹಾಕಾಳಿಯನ್ನು ಅಲಂಕಾರವನ್ನು ಮಾಡುವುದು, ಮಹಾಕಾಳಿಯಾದ ನಂತರ ಮಹಾಲಕ್ಷ್ಮಿ, ಈ ದಿನ 2ನೇ ದಿನ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿ, 3ನೇ ದಿನ ಸರಸ್ವತಿ. ಈ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಸೇರಿದಾಗ ಒಂದು ಶಕ್ತಿ ಆಗುವಂಥದ್ದು. ಹಾಗಾಗಿ ಕೊನೆಯ 4ನೇ ಶುಕ್ರವಾರ ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಮಾಡುವಂಥದ್ದು. ಈ ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿ ಹೋಮ ಮಾಡಿ ಬಂದಂಥ ಭಕ್ತರಿಗೆ ಕುಂಕುಮ ಅರ್ಚನೆಯನ್ನು ಮಾಡಿ ಕುಂಕುಮವನ್ನು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತ ಸಂಕಲ್ಪವನ್ನು ಮಾಡಿ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಈ ಆಷಾಢದ ಮಾಸದಲ್ಲಿ ಬಹಳಷ್ಟು ವಿಶೇಷ. ಹಾಗಾಗಿ ಇಲ್ಲಿಗೆ ಬರುವಂಥ ಭಕ್ತರು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನೀವು ಶ್ರದ್ಧೆ ಭಕ್ತಿಯಿಂದ ಅಲ್ಲಿ ನಡ್ಕೊಂಡಿದ್ದಾದರೆ ಆ ದೇವಿ ಅನುಗ್ರಹ ಆಗ್ತದೆ. ಅಲ್ಲಿ ನೆಲೆಸಿರುವಂಥ ಶಕ್ತಿ ನಿಮಗೆ ವರಪ್ರಸಾದ ಕೊಡುವಂಥದ್ದು ಬಹಳಷ್ಟು ವಿಶೇಷ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಸರ್, ನಾನು ಸೌಮ್ಯ ಅಂತ ಕೋಲಾರಿಂದ ಬಂದಿದ್ದೀನಿ. ನಾವೊಂದು 10 ಜನ ಬಂದಿದ್ದೀವಿ ಸರ್ ಇಲ್ಲಿಗೆ. ಕೀಳ್ಕೋಟೆಯಲ್ಲಿರೋದು ನಾವು. ತುಂಬ ಜನ ಬರೋದ್ರಿಂದ ನಾನು ನೋಡೋಣ ಅಂತ ಬಂದೆ. ಇದು 2nd ಟೈಮು. ನಂದು ನೆಕ್ಸ್ಟ್ ಜಾಬ್ ಆಫರ್ ಬಂತು. ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ಸರ್. ನಿಮ್ಗೆ ಒಳ್ಳೆಯದಾಗಿದೆ? ಒಳ್ಳೆಯದಾಗಿದೆ. ಮಾಲೂರು ಹತ್ರ ಚನ್ಕಲ್ಲಿಂದ ಬಂದಿದ್ದೀರಿ. ಶ್ರೀನಾಥ್ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಇರೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಕ್ಕನೇ ಹೇಳಿದ್ರು. ನಂದು ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು. ಆವಾಗ ನಮ್ಮ ಅಕ್ಕ ಹೇಳಿದ್ರು ಇಲ್ಲಿ ಭದ್ರಕಾಳಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬರೋಣ ಬಾ ಅಂದ್ಬಿಟ್ಟು ನಮ್ಮ ಅಕ್ಕನೇ ಫಸ್ಟು ಕರ್ಕೊಂಬಂದರು. ಆಮೇಲೆ ಬಂದು ಹೋದ್ಮೇಲೆ ನನ್ನ ಆರೋಗ್ಯ ಸರೋಯ್ತು. ನಾನು ಖುಷಿ ದುರ್ಗಾ ಮಾತಾಡ್ತಿರೋದು ಕೋಲಾರಿಂದ. 2 ಇಯರ್ಸಿಂದ ದೇವಿ ಭದ್ರಕಾಳಿ ಒಂದು ಸನ್ನಿಧಿಗೆ ಬರ್ತಿದ್ದೀವಿ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಈ ಸರಿ ಎಕ್ಸಾಮಿಗೆ ಸ್ವಲ್ಪ ನಂಗೆ ಅಡೆತಡೆ ಹೆಲ್ತ್ ಪ್ರಾಬ್ಲಮಿಂದ ತುಂಬ ಹೆಲ್ತ್ ಇಶ್ಯೂ ಇತ್ತು. ಸೊ ಇಲ್ಲಿಗೆ ಬಂದು ಅಮ್ಮ ಕರ್ಕೊಬಂದು ಮಕ್ಕೊಂಡು ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ ನನಗೆ. ಸಂತರೆಡ್ಡಿ, ನಾವು ಬಂದು ಕೇರ್ಪುರಂ ಹತ್ರದಿಂದ ಬರ್ತಾಯಿದ್ದೀವಿ, ಗಡಚರ್ಪಳ್ಯ. ಇದು 5ನೇ ವಾರ ನಂದು. ಇಲ್ಲಿ ಬಂದಿದ್ದ ದಿನಾನೇ ನನಗೆ ಅಮ್ಮ ಬಂದು ಕುಂಬಳಕಾಯಿ ದೀಪ ನಾನು ಬಂದು 9 ಸಾರಿ ಸುತ್ತಬಿಟ್ಟು ಇಲ್ಲಿ ಅಮ್ಮನ ನೋಡಿದ್ದೀನಿ. ಹಿಂದೆ ಇರೋರು ಅಮ್ಮವರು ಬಂದು ಹಂಗೆ ಪ್ರದರ್ಶನೆ ಆಗಿದ್ದಾರೆ ನನಗೆ. ಆ ಥರ ಮತ್ತೆ ಒಂದು ವಾರನೂ ನೋಡಿದೆ, ಅವರು ಮತ್ತೆ ಒಂದು ವಾರನೂ ಹಂಗೆ ಇದ್ದಾರೆ. ಆದರೆ ಈ ಭಾಗದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ ಅವರು. ಆದರೆ ನನಗೆ ನಂಬಿಕೆ ಇದೆ. ನಾನೇನೋ ನನ್ನ ಮಗಳಿಗೋಸ್ಕರ ಬೇಡ್ಕೊಂಬಂದಿದ್ದೆ, ಅದು ಆಲ್ಮೋಸ್ಟ್ ಇವಾಗ ಆಗಿದೆ. ಯಾಕಂದ್ರೆ ನನ್ನ ತುಂಬ ನಾನು ನೋಡಿದ್ದೀನಿ ಅವಳನ್ನ. ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಏನಂದರೆ, ಇಲ್ಲಿ ಅಮ್ಮನವರು ಇದ್ದಾರೆ. ಎಲ್ಲರೂ ಮನಸ್ಫೂರ್ತಿಯಾಗಿ ಬಂದು ಇದು ಮಾಡಿದ್ರೆ ಕಂಪಲ್ಸರಿ ಅವಳು ಮಾಡಿಕೊಟ್ಟೇ ಕೊಡ್ತಾಳೆ ತಾಯಿ. ಶಿವಂ ಶಿವಂ